ಡಾಕ್ಟರ್ ಡ್ಯೂಟಿಗೆ ಹೋಗಿಲ್ಲ ಇವತ್ತು? ಹೌದಲ್ಲ, IPL ಅಂತೆ. ಬೆಳಗ್ಗೆ ಅಂಗಡಿ ಹತ್ರ ಮಾತಾಡ್ತಾ ಇದ್ರು. ಮಾತಾಡೋರು ಮಾತಾಡ್ತಾರೆ, ಅವರು ಮಾತಾಡ್ತವ್ರೆ. ಡ್ಯೂಟಿ ಇವತ್ತೇನು ಇಲ್ಲ, ಇವತ್ತು 12 ಗಂಟೆಗೆಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಡ್ಯೂಟಿಗಳೆಲ್ಲ. ಹೇಳಿ ಅಣ್ಣ ಇಲ್ಲ ಐತೆ ರಾಜಣ್ಣ, ಡ್ಯೂಟಿಗೆ ಹೋಗಿಲ್ಲ ಇವತ್ತು? ಫೋನ್ ಮಾಡಿದ್ದ ಅಣ್ಣಗೆ? ಮಾಡಿದ್ದ ಡ್ಯೂಟಿಗೆ ಗಾಡಿಗೆ ಹೋಗಿಲ್ಲ. ಡ್ಯೂಟಿನೇ ಇಲ್ಲ ಮಗ, ಬೇಜಾರಾಗ್ಬಿಟ್ಟೆ. ಡ್ಯೂಟಿಗೆ ಹೋಗಿಲ್ಲ ಇವತ್ತು? ಯಾಕೋ ತಲೆ ಕೆಟ್ಟೋಗ್ಬಿಡೋದೆ ಮಲ್ಲ. ಏನಾಯ್ತಮ್ಮ? ಡ್ಯೂಟಿಗಳಿಲ್ಲ, ಟೆನ್ಷನ್ ಜಾಸ್ತಿ ಆಗ್ಬಿಡೋದೆ. ಏನೋ ಬೇರೆ ಪ್ಲಾನ್ ಮಾಡ್ತಾರೆ. ಅದೇ ಒಂದು ಪ್ಲಾನ್ ಹಾಕಿದ್ದೀವಲ್ಲ, ಪ್ಲಾನು ಹೆಂಗದ ಏನಂತ ಗೊತ್ತಾಯ್ತಾ ಇಲ್ಲ. ಮಾಡ್ಬೇಕು ಅನ್ಕೊಂಡವನಿ, ಹೇಳ್ತೀನಿ ಕರೆಕ್ಟಾಗಿ ಹೇಳಿ, ನೀನು ಕೇಳಿ ಆಯ್ತದ ಸಕ್ಸಸ್ ಆಯ್ತದ ಆಗಲ್ಲ ಅಂತ ಹೇಳಿ. ಏನು ಅದೇ ಮಗ ಮೊನ್ನೆ ಯಾವುದೋ ಒಂದು ಸ್ವಲ್ಪ ಕಾಸಾಗದೆ ನನಗೆ, ದುಡ್ಡಾಗದೆ. ಒಂದು ಸ್ವಲ್ಪ ದುಡ್ಡನ್ನ ಯಂತ್ರ ಮೇಲಾರ ಬೇರೆದ್ರ ಮೇಲೆ ಹಾಕ್ಬೇಕು ಅಂತ ಐಡಿಯಾ ಮಾಡವನಿ. ಅದೇ ಜಾಗ ಹುಡುಕ್ತಾವನಿ. ಎಲ್ಲಾರ ನಿಮ್ಗೆ ಗೊತ್ತಿದ್ದಂಗೆ ಜಾಗ ಈಗ ಸಿಗ್ತದ? ಐತೆ ಅಲ್ಲ, ನವೀನ್ ಅವ್ರು ಹೇಳಿದ್ರಲ್ಲ. ಆಯ್ತಾ, 100ರಿಂದ ಒಂದು 150 ಎಕರೆ ಬೇಕು ಮಗ. ಅದೇ ನನಗೆ ಅಂಥದ್ದು ಏನಾಯ್ತಣ್ಣ ಮಗ, ಅದೇ ಒಂದ್ ಸ್ವಲ್ಪ ನನ್ಗೆ ದುಡ್ಡಾಗೈತೆ. ಸರಿನಾ? ಆ ದುಡ್ಡನ್ನ ಬೇರೆ ಕಡೆ ಯಂತ್ರ ಮೇಲೆ ಹಾಕ್ಬೇಕು ಅನ್ಕೊಂಡ. ದೊಡ್ಡದಾಗಿ ಜಾಗ ಬೇಕು, ದೊಡ್ಡದಾಗಿ ಜಾಗ ಬೇಕು. 100 ಎಕರೆ ಅಂದ್ರೆ ಸಿಗಲ್ಲಣ್ಣ, 50 ಸಿಗುತ್ತೆ. ಇಲ್ಲ, ನನಗೆ 150 ಎಕರೆ ಬೇಕು. 150 ಲ್ಯಾಂಡ್ ಬೇಕು ಮಲ್ಲ. ಅಷ್ಟೊಂದು ದುಡ್ಡು ಯಾಕಣ್ಣ? ಅದು ಒಂದು ಯಾವ್ದೋ ಒಂದು ದುಡ್ಡು ಆಗೈತೆ ಅದು, ಇಲ್ಲ ಅಂತ ಹೇಳಿಲ್ಲ. ನಾನು ಹೇಳ್ತೀನಿ, ಆಮೇಲೆ ನೀವು ಡಿಸೈಡ್ ಮಾಡ್ರಿ. ಒಂದು 100ರಿಂದ 150 ಎಕರೆ ಬೇಕು. ಎಲ್ಲ ಇದ್ದದೆ ಅದೇ ಅಂದ್ರಲ್ಲ, ಹೋಗಿ ನೋಡಮ್ಮ, ಮಾಡ. 150 ಎಕರೆ ಅಷ್ಟಕ್ಕೆ ಏನಕ್ಕಣ್ಣ ಅದು? ಅದೇ ಮಗ, ಒಂದು ಸ್ವಲ್ಪ ದುಡ್ಡಾಗದೆ ನಮ್ಗೆ. ಆ ದುಡ್ಡಲ್ಲಿ ಒಂದು 100 ಟ್ಯಾಕ್ಟ್ರು, 100 JCB, 100 ಟಿಪ್ಪರ್ ಗಾಡಿ. ಅಷ್ಟೊಂದು ದುಡ್ಡು ಬಂದೈತಾ? ಮಾಡಬೇಕು ಅನ್ಕೊಂಡವನಿ. ಎಲ್ಲ ಒಂದು ಜಾಗದಲ್ಲಿ ಆಗೈತೆ. ಈಗ ನೋಡ್ ಮಗ, ಹೆಂಗ್ ಗೊತ್ತ ಮಗ, 100 ಟ್ಯಾಕ್ಟ್ರು, 100 ಲಾರಿ, 100 ಟಿಪ್ಪರು, 100 JCB ಇದು ತಗೋಬೇಕು. ಅದು ನಿನ್ಸಕ್ ಜಾಗ ಬೇಕು ದೊಡ್ಡದಾಗ. ಅದಕ್ಕೆ 150ರಿಂದ 150 ಎಕರೆ ಜಮೀನು. ಅದು ಏನ್ ರೀಚ್ಗೆ ಹಾಕತ್ತೀನಿ, ರೀಚ್ ದುಡ್ಡು ನಾನು ಕೊಡ್ತೀನಿ, ಆಯ್ತಾ? ಬರಕಿದ್ರೆ ನೀವು ಬೇಕಾದ್ರೆ ದುಡ್ಡು ಹಾಕ್ರಿ. ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಕಳವ್ರೆ, ಅವ್ರು ಹಾಕಿದ್ರೆ ಆಮೇಲೆ ಅದಕ್ಕೆ ಒಂದು 100ರಿಂದ 150 ಜನ ಡ್ರೈವರ್ ಬೇಕು. JCBಗೂ ಬೇಕು, ಟಿಪ್ಪರ್ಗೂ ಬೇಕು, ಲಾರಿಗೂ. ಆಮೇಲೆ ನನ್ನ ಕಡೆಯಿಂದ ನಿಮ್ಗೆಲ್ಲ, ನನ್ನ ಕಡೆಯಿಂದ ಒಂದು 30 ಜನ ಬರ್ತೈತೆ. 30 ಜನ. ನಿನ್ ಕಡೆಯಿಂದ ಜನ ಅಂದ್ರೆ ಸ್ಟಾರ್ಟಿಂಗ್ ಸಾಕು. ಇದು ಲ್ಯಾಂಡ್ ಓಪನ್ ಮಾಡಕ ಸ್ಟಾರ್ಟಿಂಗ್ ಸಾಕು. ನಿಮ್ಗ ನಿನ್ ಕಡೆಯಿಂದ ಎಷ್ಟು ಜನ ಬರ್ತಾರಲ್ಲ? 20-25 ಜನ ತಗೋ. ಓ ಮಸ್ತ್. ನನ್ನ ಕಡೆಯಿಂದ ಒಂದು 100 ಜನ ರೆಡಿ ಮಾಡ್ಕೊಂಡವನಿ. ಒಂದು ಅಮ್ಮಮ್ಮ ಅಂದ್ರೆ ಒಂದು ಸುಮಾರು ನಡೀತದೆ. ಆಮೇಲೆ ಒಬ್ಬೊಬ್ಬರಿಗೆ ನಿಮ್ಗೆ ನನ್ನ ಕಡೆಯಿಂದ ಕೊಡೋದು ಆಯಾ ಭುಜ ಕೊಡ್ತೀನಿ, ಆಯಾ ಭುಜ ಓಡಾಡಕ್ ನಿಮ್ಗೆ. ಆಮೇಲೆ ಮನೆಯಿಂದ ಇಲ್ಲಿ ಕ್ರಾಸ್ ಬರ್ಬೇಕಾದ್ರೆ ತರಕಾರಿ ತರ್ಕೊಳಕ RN5 ಕೊಡ್ತೀನಿ. RN5 ನಿಮ್ಗೆ, ಆಯ್ತಾ? ತಿರ್ಗಾ ಆಮೇಲೆ ನೀವು ಊರ್ಗಿರ್ಗ ಹುಬ್ಳಿಗೆ ಧಾರವಾಡ ಹೋಗ್ತಿರಲ್ಲ, ಒಂದೊಂದು ಫ್ಲೈಟ್ ಕೊಡ್ತೀನಿ. ಈಗ ಇಷ್ಟೆಲ್ಲ ಕೊಡ್ತೀನಪ್ಪ ನನ್ನ ಕಡೆಯಿಂದ. ತಿಂಗಳಿಗೆ ಡ್ರೈವರ್ಗೆ 15ರಿಂದ 20 ಸಾವಿರ ಕೊಡ್ತೀನಿ ಪೇಮೆಂಟು. ಯಾವುದಕ್ಕೆ? ಟ್ಯಾಕ್ಟ್ರಿಗೆ. ಟಿಪ್ಪರ್ಗಳಿಗೆಲ್ಲ ಜಾಸ್ತಿ ಐತೆ ಪೇಮೆಂಟ್ಗಳು, ಆಯ್ತಾ? ನೀವುಗಳು ದುಡ್ಡು ಹಾಕುವಂಗಿದ್ರೆ ಹಾಕ್ರಿ, ಹೋಗೋಣ ಗಾಡಿಗಳು ತರೋಣ. ಇವತ್ತಂದ್ರೆ ಇವತ್ತೇ ರೆಡಿ. ಇವತ್ತೇ ಅಂದ್ರೆ ಇವತ್ತೇ ರೆಡಿ, ಇಲ್ಲ ನಾಳೆ ಅಂದ್ರೆ ನಾಳೆ ರೆಡಿ. ಏನ್ರಪ್ಪ ಗಾಡಿ ಇವತ್ತು ಒಂದು 20 ತಂದ್ಕೊಂಡಿಡಮ್ಮ. ಇವತ್ತು ಗಾಡಿ ತಗೊಂಡ್ಬಂದ್ಬಿಡೋಣ. ನಾಳೆ ಒಂದು ಸ್ವಲ್ಪ ತಗೊಂಡ್ಬಂದ್ರೆ ಚೆನ್ನಾಗಿ ಒಳ್ಳೆ ದಿನ ಇವತ್ತು. ಆಯ್ತು. ಈಗ ಡ್ರೈವರ್ಗಳು ಬರೋಕೆ ರೆಡಿ ಆಗೋರ? ಕಳಿಸ್ತೀರಾ? ಅಲ್ಲಿಂದ ಈಗ ಟಿಪ್ಪರ್ ಆದ್ರೆ ಡೈರೆಕ್ಟ್ ಬಾಡಿ ಬರ್ತದೆ, ಟ್ರ್ಯಾಕ್ಟರ್ಗೆ ಆದ್ರೆ ಬಾಡಿ ಇಂಜಿನ್ ಬರ್ತದೆ. SC ಲಾರಿ ಅಂದ್ರೆ ಬಾಡಿ ಕಟ್ಟಿಸ್ಬೇಕು. ಅದು 15 ದಿನ ಆಯ್ತದೆ SC ಲಾರಿ ಬರೋಕೆ, ಬಾಡಿ ಕಟ್ಟಿಸ್ಕೊಂಡ್ ಬರ್ಬೇಕು. ಸರಿ, ಆಮೇಲೆ ಇಷ್ಟೊಂದು ಮಾಡ್ಕಮ್ಮ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡ್ರಿ,
ಮಕ್ಳಿಗೆ ಬೇಕಾದ್ರೆ ನಿಮ್ ಮಕ್ಳುಗಳು ಆಟ ಆಡೋ ಮಕ್ಳಿಗೂ ಸ್ಕೂಲ್ಗೆ ಹೋಗ್ಬೇಕಂದ್ರು ಇದ್ ಕೊಡಿಸ್ತೀನಿ, ಬುಲೆಟ್ ಗಾಡಿ. ಬುಲೆಟ್ ಮಕ್ಳಿಗೆ ಬುಲೆಟ್ ಗಾಡಿ, ನಿಜ ಬುಲೆಟ್ ಗಾಡಿ ಕೊಡಿಸ್ತೀನಿ. ಆಮೇಲೆ ಇದು ನಾವು ಮಾತ್ರ ಓಡಾಡಕ್ಕೆ ನಾವು ಓಡಾಡಕ್ಕೆ ಇದು ಈ ಚೈನಾದಲ್ಲಿ ಯಾವ್ದೋ ಫ್ಲೈಟ್ ಬಂದದಂತೆ, ಹೊಸ ಫ್ಲೈಟು. ಸಾರಿ, ಚೈನಾದಲ್ಲ, ನಮ್ಮ ಬೆಂಗಳೂರಿಗೆ ಬಂದೈತೆ. ಬೆಂಗಳೂರಿಗೆ ಬಂದೈತೆ. ನಾನು ಆಲ್ರೆಡಿ ಅದು ನೋಡಿದ್ದೀನಿ. ನಾನು ಏರ್ ಟ್ಯಾಕ್ಸಿ ಅಂದ್ಬಿಟ್ಟು ಬಂದೈತೆ ಹೊಸದು. ಅದು ಬುಕ್ ಮಾಡ್ತೀನಿ. ಹೊಸ ನಮಗೇನೆ ಚಾರ್ಜಿಂಗು, ನಿನಗೆ, ನಮಗೆ, ನಿನ್ನ ಫ್ಯಾಮಿಲಿಗೆ, ನನ್ನ ಫ್ಯಾಮಿಲಿಗೆ, ಇವ್ರ ಫ್ಯಾಮಿಲಿಗೆ ಕೊಟ್ಬಿಡ್ತೀನಿ. ಆಯಿತಾ? ನಾವೇ ಒಂದು ಎಲ್ಲರೂ. ಆಮೇಲೆ ನಾವು ಇನ್ನೊಂದು ಇದು ಮಾಡೋಕ್ಕೂ, ನಾವೇನೊಂದು ಮಾಡೋಕ್ಕೂ ನಾನು ಒಂದೊಂದು ನಿಮಗೂ ಐಟಮ್ ಹೋಗ್ಬಿಡ್ತೀನಿ. ಆಯಿತಾ? ನನ್ನ ಕಡೆಯಿಂದ ನೀವು ರೆಡಿನಾ? ಇನ್ನೇನಿದ್ರೆ ಹೇಳ್ರಿ, ನಿಮ್ಮ ಡೌಟ್ಗಳಿದ್ರೆ ಕ್ಲಿಯರ್ ಮಾಡ್ಕೊಂಡು. ಅಲ್ಲಣ್ಣ, ಇವಾಗ ಕೊಡ್ಸಿರೋ ಎಲ್ಲ ಕೊಡೋಣ. ಈಗ 150 ಎಕರೆ ಜಾಗ ತಗೊಂಡ ಅಲ್ಲಿ ಇದು ಇದಕ್ಕೆ ಫ್ಲೈಟ್ ತಗೊಂಡ್ರೆ ಫ್ಲೈಟ್ ಜಾಗಕ್ಕೆ ನಾನು ಕೊಡಿಸ್ತೀನಿ. ಪುಣೆದಲ್ಲಿ ನೀನ್ 1 ಎಕರೆ ವಸ್ತ ಮಾಡೋರಲ್ಲ ಜಾಗ, ಇನ್ಕಮ್ ಟ್ಯಾಕ್ಸ್ ಹೊಣೆರಲ್ಲಿ ಸಪ್ತಗಿರಿ ಬಾರೆ ಬಿಡಿಯೋ ಸೈಟ್ ನೀನ್ ತಗ, ನಾನು ದುಡ್ಡು ನಾನು ಕೊಡ್ತೀನಿ. ಆಯ್ತಲ್ಲ, ದುಡ್ಡು ಕಾಸು ಎಲ್ಲ ಓಕೆ. ಯಾವತ್ತು ಹೋಗೋಣ? ನಾಳೆ ಶನಿವಾರ. ಯಾವ ಶೋರೂಮ್ ಅಣ್ಣ? ಮದುವೆ ಶೋರೂಮ್. ಮದುವೆಯಲ್ಲಿ ಶೋರೂಮ್ ಆಯ್ತಾ ಅಣ್ಣ? ನೆನ್ನೆನೆ ಹೋಗಿದ್ದೆ ಅಣ್ಣ. ಯಾವಾಗ ಆಯ್ತಣ್ಣ? ಮಗ ಅಲ್ಲಿ ಮದುವೆದಲ್ಲಿ ಮುಡಿ ಕೊಡಕ್ ಹೋಗೋ ಜಾಗದಲ್ಲಿ ಉದ್ದಕ್ಕೂ 10 ರೂಪಾಯಿ 20 ರೂಪಾಯಿ ಅಂತ ಮಾರಲ್ಲ. ಜೈ ಸಿಕ್ಕಿ ಇದು ಇದೆಲ್ಲ ಮಾರಲ್ವಾ? ಏನ್ರ ಅಲ್ಲಣ್ಣ, ಡ್ಯೂಟಿ ಇಲ್ಲ ಅಂದ್ಬಿಟ್ಟು ಪಾಪ ಯಾಕೆ ಅಣ್ಣ ಬೇಜಾರಾಗತ್ತೆ ಅಂತ ಬಂದ್ರೆ ತಲೆಗೆ ಹಾಕೊಂಡು 1 hour ಟೈಮ್ ವೇಸ್ಟ್ ಅಣ್ಣ. ಡ್ಯೂಟಿಗಾದ್ರೂ ಓದ್ತಿದ್ವಿ. ಇಲ್ಲಿಲ್ಲ ಅಂದ್ರೆ ಅಲ್ಲಿ ಇಲ್ಲಿಲ್ಲ ಅಂದ್ರೆ ಮಾದೇಶನ್ ಬೆಟ್ಟಕ್ಕೆ ಬರ್ರ. ನಾನು ಹೇಳಕ್ ಬರ್ರ ಬೆಟ್ಟಕ್ಕೆ ಮಾದೇಶನ್ ಬೆಟ್ಟಕ್ಕೆ. ಅಲ್ಲಿ ತಮಿಳ್ನಾಡು ಐಟಮ್ ಜಾಸ್ತಿ ಸಿಗ್ತಾವಂತೆ, ಬರ್ರ. ಅದೇನೋ ಹೋಗಪ್ಪ, ಹೇಳೋದೇ. ನನ್ನ ಮಾತು ಕೇಳ್ಕೊ ಬಂದಿದ್ದೀರಲ್ಲ ನನ್ನ ಮಕ್ಕಳುಗಳ, ನೀವು ಅರ್ಥ ಮಾಡ್ಕೋಬೇಕು ತಾನೆ. ನಾನು ಅಲ್ಲಿ 100 ಕೋಟಿ ಇಟ್ಬಿಟ್ಟನಲ್ಲಿ ಇಟ್ಕೊಂಡು ಹೋಗಿ ದುಡ್ಕೊಂತೀನಿ. ಬರೀ ಇಂಥದೇ